ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟೈತೆ. ಬಾರೆ ಅಮೂಲ್ಯ. ಗೈಸ್ ಇವತ್ತು ನಮ್ಮ ಅಪ್ಪಂದು ತಿಥಿ, ಅದಕ್ಕೆ ಬಂದಿದ್ದೀವಿ. ಸ್ಪೀಕರ್ ಆಫ್ ಮಾಡಿ. ಯಾಕಂದ್ರೆ ಹೆಣ್ಮಕ್ಳು ಕೇಳ್ತಿರೋ ಆ ಕಡೆ ಬಗ್ಸು, ಬೇಡ ಬೇಡ ಈ ಕಡೆ ಬಗ್ಸು. ಏನ್ರಮ್ಮ ಎಲ್ಲ ಪೂಜೆ ಆಯ್ತೇನ್ರಮ್ಮ? ಕಾಯತ್ತೆ ಹೊಡಿ ಬರ್ರಿ. ಈ ಥರ ನೀನು ಮಾಡ್ತೀನಿ. ಬರಲಿ ನಮ್ಮ ಹುಡುಗಿಗೆ ನಾನು ನಮ್ಮೂರಿಗೆ ಹೋದ್ರೆ 8 ಗಂಟೆಗೆ ಎಲ್ಲರೂ ಯಾಕೆ ಆಚೆ ನಿಂತಿದ್ದೀವಿ ಅಂದರೆ ಹಿರಿಯರಿಗೆಲ್ಲ ಎಡೆ ಹಾಕಿ ಹೊರಗಡೆ ಬಂದು ನಿಂತ್ಕೊಳ್ತೀವಿ. ಯಾಕಂದರೆ ಹಿರಿಯರು ಬಂದು ತಿಂತಾರೆ ಅಂತ. ಯಾವಾಗ ಇಷ್ಟ ಪಿತೃಪಕ್ಷದಲ್ಲಿ ಹಿರಿಯರಿಗೆ ಎಡೆ ಹಾಕಿ ಪೂಜೆ ಎಲ್ಲ ಮಾಡಿ ಒಂದು 5 ನಿಮಿಷ ಹೊರಗೆ ಬರಬೇಕು. ಗೈಸ್ ನೋಡಿ, ಇದೆ ಆರ್ಗ್ಯಾನಿಕ್ ಟರ್ಮರಿಕ್. ನಮ್ಮನೆ ಹತ್ರ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ತಂದಿದ್ದು. ತಂಪಾಗಿ ಬೀಸಿ ಹೂವ ಕಂಪನ್ನ ಇಳಿಯಾಸಿ. ಇದು ಬಂದು ಇಂಡಿಗೋ ಪೌಡರ್. ಆಮೇಲೆ ಇದು ನೋವಿನ ಎಣ್ಣೆ. ಆವಾಗ 100 ರೂಪೀಸ್ಗೆ ಎಷ್ಟು ದೊಡ್ಡ ಬಾಟ್ಲ್ ಇಟ್ಟಿದ್ರು. ಈಗ ನೋಡಿ ಹಿಂಗೆ ಮಾಡಿದ್ದಾರೆ. ಇದು ಬೆಳ್ಳುಳ್ಳಿದಂತೆ ತಂದಿದ್ದೀನಿ, ನೋಡೋಣ. ಸಿಕ್ಕಾಬಿಟ್ಟೆ ಕುತ್ಕೆ ನೋವು ಬರುತ್ತೆ ನನಗೆ. ಇದು ಮೆಂತ್ಯ ಹಿಟ್ಟು ತಂದೆ, ಒಂದು ಅರ್ಧ kg ತಂದಿದ್ದೀನಿ, ನೋಡೋಣ ಅಂತ. ನಾನೇ ಮಾಡ್ಕೊತೀನಿ, ಈಗ ಟೈಮ್ ಇಲ್ಲ ಅಂತ ತಗೊಂಬಂದೆ. ಇದು ಹೂಕೋಸು, ಕೊತ್ತಂಬರಿ, ಪುದೀನ, ಟೊಮೊಟೊ 7 kg 50 ರೂಪಾಯಿಗೆ. ನಾನು 25 ರೂಪಾಯಿ ತಂದೆ. ನುಗ್ಗೆಕಾಯಿ ಇಟ್ಕೊಂಬರಕ್ಕಲ್ಲ ಅಂತ ಕಟ್ ಮಾಡಿಸ್ಕೊಂಬಂದೆ. ನೌಕೋಲು, ಮೂಲಂಗಿ, ಐಬ್ರೋ ಮಾಡಿಸಿರಲ್ಲ, ಐಬ್ರೋ ಮಾಡಿಸಿ ಇವೆಲ್ಲ ಸ್ವಲ್ಪ ತರಬೇಕಿತ್ತು, ತಗೊಂಬಂದೆ. ಗೈಸ್ ಇದು ನೋವಿನ ಎಣ್ಣೆ ಅಂತ ತಂದಿದ್ದೀನಿ. ಕುತ್ತಿಗೆ ನನಗೆ ಶೋಲ್ಡರು ಕುತ್ತಿಗೆ ತುಂಬ ಪೇನ್ ಬರ್ತಿರುತ್ತೆ, ಅದಕ್ಕೆ ಹಚ್ಕೊಳ್ಳೋಣ ಅಂತ ತಂದೆ. ಗೈಸ್ ಇದು ಆರ್ಗ್ಯಾನಿಕ್ ಅರಿಶಿನ. ನಾನು ಗುರುವಾರ ಅಂತ ಇವತ್ತು ತೊಗೊಂಬಂದೆ. ಗುರುವಾರ ಅಂದರೆ ಎಲ್ಲೋ ಅಲ್ವಾ, ಅದಕ್ಕೆ ಗುರುಗಳದು ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಇವನ್ನೆಲ್ಲ ನಾನು ನಂಬ್ತೀನಿ, ಪಾಲಿಸ್ತೀನಿ.
ಇದು 21ನೇ ತಾರೀಕು ಶುಕ್ರವಾರ ಬಾಗಿಲು ತೊಳೆದು ಹಬ್ಬ ಅಲ್ಲ, ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಹೂವು ಇಡ್ತಾ ಇರೋದು. ನಾನು ಪೂಜೆ ಮಾಡಲಿಲ್ಲ ಅವತ್ತು, ಈಗ 28ಕ್ಕೆ ಮಾಡಬೇಕು. ಗೈಸ್ ಇದು ಬ್ರಾಸ್ದು ತಟ್ಟೆ, ಅಂದರೆ ನೀರು ಹಾಕಿ ಹಾಕಿರ್ತೀವಲ್ಲ, ಇದು ಜಾಸ್ತಿ ನೀರು ಹಾಕೋದ್ರಿಂದ ಇದು ಬ್ರಾಸ್ ಏನಂತ ಕ್ವಾಲಿಟಿ ಇಲ್ಲ. ಹಾಗಾಗಿ ನೀರು ಹಾಕೋದ್ರಿಂದ ಕಿಲ್ಬು ಸ್ಟಾರ್ಟ್ ಆಗ್ಬಿಡುತ್ತೆ. ಎಷ್ಟು ಉಜ್ಜಿದ್ರೂ ಅದು ಹೋಗಲ್ಲ. ಎನಿ ಟೈಮ್ ನೀರು ಇರುತ್ತಲ್ಲ, ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಈ ಥರ ಎಲ್ಲ ಕಪ್ಪು ಕಲೆಗಳೆಲ್ಲ ಆಗೋಲ್ಲ. ಇದು ಯಾವಾಗಲೂ ನೀರಿರೋದ್ರಿಂದ ಆ ತಟ್ಟೆ ಕೂಡ ಬ್ರಾಸ್ ಕೂಡ ಏನು ಒಳ್ಳೆ ಕ್ವಾಲಿಟಿ ಇಲ್ಲ. ಬರೀ 80 ರುಪೀಸ್ ಏನೋ ಸಿಕ್ಕಿದ್ದು ಫ್ಲಿಪ್ಕಾರ್ಟಲ್ಲಿ. 80 ರುಪೀಸ್ ಕೊಟ್ಟು ತೊಗೊಂಡಿದ್ದೆ. ಹಂಗಾಗಿ ಅದೇನೋ ಒಳ್ಳೆ ಕ್ವಾಲಿಟಿ ಇಲ್ಲದಿರೋ ಕಾರಣ ಯಾವಾಗಲೂ ಅದರಲ್ಲಿ ನೀರಿರೋದ್ರಿಂದ ಕಿಲುಬು ಥರ ಕಟ್ಕೊಳುತ್ತೆ. ಸ್ವಲ್ಪ ಕಬ್ಬಣ ಮಿಕ್ಸ್ ಆಗಿರುತ್ತಲ್ಲ, ಕಬ್ಬಣಕ್ಕೆ ನೀರು ಹಾಕಿದ್ರೆ ಯೂಶಲಿ ಆಬ್ವಿಯಸ್ಲಿ ಕಿಲುಬು ಕಟ್ಕೊಳುತ್ತೆ. ಅದು ಒಳ್ಳೆ ಕ್ವಾಲಿಟಿ ಅಲ್ಲ. ಹಾಗಾಗಿ ಇದು ಬ್ರಾಸ್ ಎಲ್ಲ ಸಾರಿ ಹಿತ್ತಾಳೆದು. ಹಿತ್ತಾಳೆ ಅಂದರೆ ಒಳ್ಳೆ ಕ್ವಾಲಿಟಿ ಅಲ್ಲ, ಅದು ಚೆನ್ನಾಗಿಲ್ಲ, ತುಂಬ ಲೋ ಕ್ವಾಲಿಟಿ ಇದೆ. ಹಾಗಾಗಿ ಅದಕ್ಕೆ ನೀರು ಹಾಕಿದ್ರೆ ಕಿಲುಬು ಸ್ಟಾರ್ಟ್ ಆಗ್ತಾಯಿದೆ. ಕಬ್ಬಣ ಎಲ್ಲ ಮಿಕ್ಸ್ ಇರುತ್ತಲ್ಲ, ಹಂಗಾಗಿ ನಮ್ಮಮ್ಮ ನಂಗೆ ಸುಮಾರು ಹಿತ್ತಾಳೆದು ದೊಡ್ಡ ತುಂಬ ವೆಯ್ಟ್ ಇರೋವಂಥ ಕಂಚು ಅಂತ ಗೊತ್ತಿಲ್ಲ, ಹಿತ್ತಾಳೆ ಅಂತ ಗೊತ್ತಿಲ್ಲ, ದೊಡ್ಡ ಲೋಟಗಳನ್ನ ಕೊಟ್ಟಿತ್ತು. ನಾನೇನು ಮಾಡಿದೆ, ಅದೆಲ್ಲ ತಿಕ್ಕ ಕಷ್ಟ ಅಂದ್ಬಿಟ್ಟು ಸೇಲ್ ಮಾಡಿಬಿಟ್ಟೆ ತುಂಬ ಕಡಿಮೆ ರೇಟಿಗೆ. ಚೊಂಬು ತಟ್ಟೆಗಳೆಲ್ಲ ಕೊಟ್ಟಿತ್ತು. ಈಗ ನೆನೆಸ್ಕೊಂಡ್ರೆ ಕೊಡಬಾರ್ದಿತ್ತು ಅನಿಸುತ್ತೆ. ಭಾಗ್ಯ ಒಂಚೂರು ಇಟ್ಕೊಟ್ರಿ, ವಿಡಿಯೋ ಆನ್ ಮಾಡಿದ್ದೀನಿ. ಫುಲ್ ಮಾಡಬೇಕಾ? ಆನ್ ಮಾಡಿದ್ದೀನಿ. ಅಡ್ಡ ಮಾಡಬೇಕಾ? ಇದು ನಮ್ಮನೆ ಎದುರುಗಡೆ ಮನೆಯವರು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ಚೆನ್ನಾಗಿತ್ತಲ್ಲ, ಅದಕ್ಕೆ ಶೂಟ್ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬದ್ದು ಏನಾದರೂ ಕಂಟೆಂಟ್ ಕೊಡಬೇಕಲ್ಲ. ನಾನು ಕಾರಣಾಂತರಗಳಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು 28th ಮಾಡಬೇಕು. ಜೇನ ದನಿಯೋಳು ನೀಳ ಕಣ್ಣೋಳು ಸೊಬಗ ನೀ ತುಂಬಿದೆ ಹಂಸಡಿ. ಪುಲಾವ್ ಯಾರಿಗೆ ಬೇಕು? ಪುಲಾವ್ ಮೈ ಫೇವ್ರೆಟ್ ಪುಲಾವ್. ಇಫ್ ಯು ವಾಂಟ್ ಕಮ್. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಂಕುಮಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಸೀರೆ ಉಟ್ಕೊಂಡು ಹೋಗಿದ್ದೆ. ಯೂಟ್ಯೂಬರ್ಸ್ಗಳಿಗೆ, ಸೋಷಿಯಲ್ ಮೀಡ್ಯಾದಲ್ಲಿರೋರಿಗೆಲ್ಲ ಒಂದು ಏನೇ ಆದರೂ ಒಂದು ಹುಚ್ಚು ಇರುತ್ತಲ್ವ, ಒಂದು ಗೀಳಿರುತ್ತೆ. ಏನೇ ಆದರೂ ನಾವು ಅದನ್ನು ಹೇಳಬೇಕು, ತೋರಿಸ್ಬೇಕು ಅಂತ. ಅದು ರೊಟೀನ್ ಥರ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ, ಹಾಗಾಗಿ ಶೂಟ್ ಮಾಡಿದೆ. ಗೈಸ್ ಇದೇನು ಗೊತ್ತಾ? ಮಡಗಲಕಾಯಿ. ಗೈಸ್ ಇದು ಮಡಗಲಕಾಯಿ ಅಂತ. ನಾನು ಇದನ್ನು ಒಂದು ಸರಿ ಇದರಲ್ಲಿ ಮಾಲಲ್ಲಿ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದಂತೆ. ತುಂಬ ಕಾಸ್ಟ್ಲಿ ಕೂಡ. 1/4 kg ಬಂದು 60 ರೂಪಾಯಿ. ನಿಮಗೆ ಗೊತ್ತು ನಾನು ಕಾಸ್ಟ್ಲಿ ಆದರೂ ಬಿಡೋಲ್ಲ ಅಂತ. ಹೆಲ್ತಿಗೆ ಅದು ಒಳ್ಳೆಯದು, ಅದನ್ನು ನಾನು ತಿಂತೀನಿ. ದಿಸ್ ಈಸ್ ಮಡಗಲಕಾಯಿ. ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡು ಪಲ್ಯ ಅಥವಾ ಗ್ರೇವಿ ಏನಾದರೂ ಮಾಡ್ಬೋದು. ಅದು ಏನು ಇತ್ತ ಅಂತ ಮಾಡೋವಾಗ ಕೂಡ ಶೂಟ್ ಮಾಡ್ತೀನಿ. ಮಡಗಲಕಾಯಿ ಇದು ನೀವು ತಿಂದಿದ್ದೀರಾ? ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ.
ಲೈಫು ಒಂದೇ ಸಮ ನಡ್ಕೊಂಡು ಹೋಗ್ತಿರುತ್ತೆ. ಏನಪ್ಪ ಲೈಫಲ್ಲಿ ಚೇಂಜಸ್ಸೇ ಇಲ್ಲ, ಆ್ಯಸ್ ಯೂಶ್ವಲ್ ಅದೇ ಲೈಫು, ಅದೇ ರೂಟೀನು ಅಂತ ಅನ್ಕೊತಿರ್ತೀವಿ. ಲೈಫಲ್ಲಿ ಏನಾದರೂ ಒಂದು ಸಡನ್ ಚೇಂಜ್ ಅಂತ ಬಂದಾಗ ಆ ಚೇಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಮನಸ್ಥಿತಿ ಇರೋಲ್ಲ. ಮನುಷ್ಯರ ಮನಸ್ಸು ಹೆಂಗಂದರೆ ಮಳೆ ಬಂದರೂ ಸಹಿಸಲ್ಲ, ಬಿಸಿಲು ಬಂದರೂ ಸಹಿಸಲ್ಲ. ಈಗ ಸೀಸನಲ್ಲಿ ಇದು ನಾಟಿ, ಇದು 100 ರೂಪಾಯಿ kg ಅಂತ ತೊಗೊಂಡಿದ್ದೆ. ಕರಿಬೇವು ಹಾಕಿದೆ, ಈರುಳ್ಳಿ ಹಾಕಿದೆ, ಮಡಗಲಕಾಯಿ ಪಲ್ಯ ಇದು. ಬೆಳ್ಳುಳ್ಳಿ ಹಾಕಿದ್ದೀನಿ. ಜಾನಕಿ ವಲ್ಲಭಂ ಕೇಶವಂ ದಾಮೋದರಂ ನಾರಾಯಣಂ ಜಾನಕಿ ವಲ್ಲಭಂ. ಈಗ ಮಡಗಲಕಾಯಿ ಹಾಕ್ತೀನಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಕೇಶವಂ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. तं ಕೇಶವಂ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಈಗ ಅರಿಶಿನ ಹಾಕ್ತೀನಿ. ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ಈಗ ಸ್ವಲ್ಪ ಹುಳಿ ಬಿಟ್ಟು ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿದ್ದು. ಲಾಸ್ಟಲ್ಲಿ ಮೀನ್ ಗುರಾಳ ಪುಡಿ ಅಂತಾರಲ್ಲ ಅದನ್ನು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು, ಗುರಾಳ ಪುಡಿ ಹಾಕಿದ್ರೆ ಮಡಗಲಕಾಯಿ ಪಲ್ಯ ರೆಡಿ ಟು ಹೀಟ್. ಇದು ಕಾಯಿ ತುರಿ ಎಲ್ಲ ಹಾಕೋದು, ನಾನು ಕಾಯಿ ತುರಿ ಎಲ್ಲ ಹಾಕಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸರಿ ಮಾಡಿಕೊಂಡು ತಿನ್ನಿ. ಗೈಸ್ ಆಗಲೇ ಹುಳಿ ಹಾಕಿದ್ದೆ, ಸ್ವಲ್ಪ ಹುಳಿ ಬಿಟ್ಟಿದ್ದೆ. ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಒಂದೇ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು, ಒಂದೇ ಕೈ ಸ್ವಲ್ಪ ಕಸ್ ಮಾಡೋದು. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಗೈಸ್ ಲಾಸ್ಟಲ್ಲಿ ಮೀನ್ ಗುರಾಳ ಪುಡಿ ಅಂತಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ಒಂದೇ ಕೈಯಲ್ಲಿ ಹಿಡ್ಕೊಂಡು ಎಲ್ಲ ತೋರ್ಸೋಕ್ಕಾಗಲ್ಲ ಗೈಸ್, ಸರ್ಕಸ್ಸೇ ಇದು ನಿಜವಾಗ್ಲೂ. ಗೈಸ್ ನೋಡಿ ಲಾಸ್ಟಲ್ಲಿ ಗುರಾಳ ಪುಡಿ ಹಾಕಿದ್ದೀನಿ. ಇದೇ ಗುರಾಳ ಪುಡಿ
ಈಗ ಇದು ಸಿದ್ಧವಾಗಿದೆ ತಿನ್ನೋಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ತೀನಿ. ರೆಡಿ ಟು ಹೀಟ್. ಯಾರಿಗೆ ಬೇಕು ಬಡಗಲಕಾಯಿ ಪಲ್ಯ ಬನ್ನಿ ನಮ್ಮ ಮನೆಗೆ ಮಾಡಿಕೊಡ್ತೀನಿ. ರೆಡಿ ಟು ಹೀಟ್ ಬಡಗಲಕಾಯಿ ಪಲ್ಯ. ಟೊಮೊಟೊ ಸಾರು, ಅನ್ನ, ಬಡಗಲಕಾಯಿ ಪಲ್ಯ, ನನ್ನ ಮಗಳಿಗೆ ಆಮ್ಲೆಟ್ ಫಾರ್ ಲಂಚ್.